ಹಲೋ ವೀಕ್ಷಕರೇ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ನಿಮಗೆ ನಮ್ಮ ಮನೆಯಲ್ಲಿ ಮಾಡಿದಂಥ ಅಡುಗೆ ಒಂದು ವಿಡಿಯೋ ಹಾಕ್ತಾಯಿದ್ದೀನಿ. ಅಡುಗೆ ವಿಡಿಯೋ ಯಾಕೆ ಹಾಕ್ತಿದ್ದೀನಿ ಅಂದರೆ ಇದರಲ್ಲೊಂದು ಎಕ್ಸ್ಟ್ರಾ ಒಂದು ಸ್ಮಾಲ್ ರೆಸಿಪಿ ಇದೆ, ಹಾಗಾಗಿ ಹಾಕಿದ್ದೀನಿ. ನಾನು ಊಟಕ್ಕೆ ಚಪಾತಿ, ಮೂಲಂಗಿ ಪಲ್ಯ, ಈರುಳ್ಳಿ, ಚಟ್ನಿ ಪುಡಿ, ಹಾಗೆ ಇಲ್ಲಿ ಮಿರ್ಚಿ ಇಡ್ತಾಯಿದ್ದೀನಿ ನೋಡಿ. ಇದರ ಬಗ್ಗೆನೇ ಇವತ್ತೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಕಾಮನ್ನಾಗಿ ಮಾಡೇ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹೇಗಿರುತ್ತೆ, ಹೇಗೆ ಮಾಡೋದು ಎಲ್ಲ ವಿಧಾನನ ಇವತ್ತು ನಿಮಗೆ ತೋರಿಸ್ತೀನಿ. ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆಯೇ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹೇಗೆ ಮಾಡೋ ವಿಧಾನನ ನಿಮಗೆ ತೋರಿಸ್ತೀನಿ ನೋಡಿ. ಸಕ್ಕತ್ತಾಗಿ ಕಾಣ್ತಾ ಇದೆ ಅಲ್ವಾ? ಖಾರ ಇರೋದಿಲ್ಲ. ಬನ್ನಿ ಮಾಡೋ ವಿಧಾನ ತೋರಿಸ್ತೀನಿ ನೋಡಿ. ಈ ಥರ ನಾನು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ನೋಡಲಿಕ್ಕೆ ಗ್ರೀನಿಯಾಗಿದೆ ಅಷ್ಟೇ, ಇದು ಖಾರನೇ ಇಲ್ಲ. ತುಂಬ ಸಪ್ಪೆಯಾಗಿರೋ ಮೆಣಸಿನ್ಕಾಯಿ. ಈ ಥರ ಸಪ್ಪೆ ಮೆಣಸಿನ್ಕಾಯಿ ತೊಗೊಂಡ್ರೆ ಇದಕ್ಕೆ ಚೆನ್ನಾಗಿರುತ್ತೆ. ಫಿಲ್ ಮಾಡುವಾಗ ತುಂಬ ಚೆನ್ನಾಗಿರುತ್ತೆ. ನೋಡೋದಕ್ಕೆ ಖಾರ ಅನಿಸ್ಬೋದು, ಬಟ್ ಇದು ಖಾರ ಇರೋದಿಲ್ಲ. ಇದನ್ನು ಈ ಥರ ಮಧ್ಯಕ್ಕೆ ಸೀಳ್ಬಿಟ್ಟು ಇದರೊಳಗಡೆ ಇರೋ ಬೀಜನೆಲ್ಲ ತೆಕ್ಕೊಬಿಡಬೇಕು. ಬೀಜ ಇದ್ದರೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಹಾಗಾಗಿ ಇದನ್ನು ಮಧ್ಯಕ್ಕೆ ಸೀಳ್ಬಿಟ್ಟು ಈ ಥರ ಎಲ್ಲ ಮಿರ್ಚಿಗಳದ್ದು ಬೀಜನ ತೆಕ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಈಗ ಒಂದು ಸಣ್ಣ ಜಾರ್ಗೆ ಜೀರಿಗೆ, ಉಪ್ಪು ಮತ್ತು ಹುರ್ಗಡ್ಲೆನ ಹಾಕಿ ನೈಸಾಗಿ ಈ ಥರ ಪುಡಿ ಮಾಡಿ ಇಟ್ಕೊಂಡಿರಿ. ಇದು ಯಾವಾಗ ಬೇಕಾದ್ರೂ ಮಾಡ್ಕೋಬೋದು. ಪುಡಿ ಮಾಡಿ ಇಟ್ಕೊಂಡ್ರೆ ಒಂದು ಸೆಕೆಂಡಲ್ಲ, 1-2 ನಿಮಿಷದಲ್ಲೇ ಆಗೋಗುತ್ತೆ. ಬರೀ ಮಿರ್ಚಿ ಒಂದೇ ಅಲ್ಲ, ಬೆಂಡೆಕಾಯಿಗೂ ಇದೇ ಥರ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಬೆಂಡೆಕಾಯಿಗೂ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ಥರ ಮಿರ್ಚಿ ಒಳಗಡೆ ಈ ಪುಡಿನೆಲ್ಲ ಹಾಕಿ ಈ ಥರ ಫಿಲ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ. ನಿಜ, ನೀವು ಒಂದು ಸಲ ಮಾಡಿ ನಿಮಗೆ ಪದೇ ಪದೇ ಮಾಡಬೇಕು ಅಂತ ಅನಿಸುತ್ತೆ. ಚಪಾತಿಗೆ, ರೊಟ್ಟಿಗೆ, ಊಟದ ಜೊತೆ ನೆಂಚ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಕಡೆ ಈ ಥರ ಎಲ್ಲ ಸೈಡ್ ಡಿಶ್ ಇಲ್ಲದೇ ಊಟ ಕಂಪ್ಲೀಟ್ ಆಗೋಲ್ಲ. ಕಾಮನ್ನಾಗಿ ಮಾಡೇ ಮಾಡ್ತಾಯಿರ್ತೀವಿ. ಈ ಥರ ಎಲ್ಲನೂ ಈ ಥರ ಫಿಲ್ ಮಾಡಿಕೊಂಡು ಇಟ್ಕೋಬೇಕು. ಚೆನ್ನಾಗಿ ಫಿಲ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಉಪ್ಪು, ಜೀರಿಗೆ ಮತ್ತು ಹುರ್ಗಡ್ಲೆ ಎಲ್ಲನೂ ಈ ಥರ ಫಿಲ್ ಮಾಡ್ಕೊಂಡಾದ ನಂತರ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಒಲೆ ಮೇಲೆ. ಪ್ಯಾನ್ಗೆ ಎಣ್ಣೆ ಹಾಕ್ಬಿಟ್ಟು ಕಾದ ನಂತರ ಈ ಫಿಲ್ ಮಾಡ್ಕೊಂಡಿರೋ ಅಂಥ ಮಿರ್ಚಿಗಳನ್ನೆಲ್ಲ ಇದರಲ್ಲಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಮುಂದೆ ಹಾಕಿ, ಏಕೆಂದರೆ ಅದು ಎಣ್ಣೆಲೇ ಫ್ರೈ ಆಗಬೇಕು ಅಲ್ವಾ. ಹಾಗಾಗಿ ತುಂಬ ಹೊತ್ತಿಡಿಯಲ್ಲ, ಬೇಗನೆ ಆಗೋಗುತ್ತೆ. ನಾನು ಫ್ರೈ ಮಾಡೋ ವಿಡಿಯೋ ಜಾಸ್ತಿ ಹೊತ್ತು ಬಂದಿಲ್ಲ, ಅದು ಪಾಸ್ ಮಾಡಿದ್ದೀನಿ ಮತ್ತು ಪ್ಲೇ ಮಾಡೋದು ಮರೆತುಬಿಟ್ಟಿದ್ದೆ ನಾನು. ಹಾಗಾಗಿ ಅದನ್ನು ಫ್ರೈ ಮಾಡೋ ವಿಡಿಯೋ ಜಾಸ್ತಿ ಇಲ್ಲ, ಸ್ವಲ್ಪನೇ ಇದೆ. ಪರವಾಗಿಲ್ಲ, ಗೊತ್ತಾಗುತ್ತೆ ನೋಡಿದ್ರೇ. ಈ ಥರ ನೋಡಿ, ಸ್ವಲ್ಪ ಎಣ್ಣೆ ಮುಂದೆ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಫಟಾಫಟ್ ಅಂತ ಊಟಕ್ಕೆ ನೆಂಚ್ಕೊಳ್ಳೋಕೆ ಸೈಡ್ ಡಿಶ್ಗೆ ಒಂದು ಒಳ್ಳೆಯ ರೆಸಿಪಿ ರೆಡಿ ಆಗುತ್ತೆ. ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ, ಹೇಗಿತ್ತು ವಿಡಿಯೋ ಅಂತ ತಿಳಿಸಿ. ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.